ಗುರುವಿನ ಕೃಪೆಯನ್ನ ಪಡ್ಕೋಬೇಕಾಗಿತ್ತು ಅಂದ್ರ ಗುರುವಿನ ಮನಸ್ಸನ್ನ ಗೆದಿಬೇಕು. ಗುರುಗಳ ಮನಸ್ಸನ್ನ ಗೆದ್ದಲ್ಲಿ ಮಾತ್ರ ಭವಬಂಧನದೊಳಗೆ, ಪ್ರಪಂಚದೊಳಗೆ, ಸಂಸಾರದ ಗೃಹಸ್ಥಾಶ್ರಮದ ಜೀವನದಲ್ಲಿ ಬಂದ ಕಷ್ಟ ದುಃಖ ದುಮ್ಮಾನಗಳು ಗುರುವಿನ ಆಶೀರ್ವಾದದ ಪರಿಣಾಮದಿಂದ ಪರಿಹಾರ ಆಗಿ ಹೋಗ್ತಾವೆ. ವಿರುದ್ಧ ಈಜಾಕ್ ಹೋಗಬಾರ್ದು. ಆತಪ ಗುರ್ತಿರ್ತದ. ತ್ರಿಕಾಲ ಜ್ಞಾನಿ ಅಂತ ಕರೀತಾ ಇದಾರ ಗುರುಗಳಿಗೆ. ಏನ ಆಗ್ತದ, ಏನ ಆಗ್ಯದ, ಏನ ಆಗಬಹುದು, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದಲ್ಲಿ ಬಹಳ ಗುರ್ತಾಗ್ಲಿಕ್ಕಂದ್ರೂ ಸ್ವಲ್ಪರ ಗುರ್ತಾಗ್ತದ, ಆ ಪ್ರಶ್ನೆ ಏನಿಲ್ಲ. ಅಂತೆಯೇ ಗುರುಗಳಂತ ಕರೀತಾ ಅದ. ಗುರು ಕರುಣಿಸೇ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೇ ಬಿಟ್ಟಿತ್ತು ಪ್ರಪಂಚದ ದಂದುಗ, ಗುರು ಕರುಣಿಸೇ ಬಿಟ್ಟಿತ್ತು ದುಃಖ ದುಮ್ಮಾನ ನೋಡ ಅಂದ್ರು ಬಸವಣ್ಣವ್. ಗುರುಕೃಪೆಯನ್ನ ಪಡ್ಕೊಳ್ಳೋದಕ್ಕಾಗಿ ಕೂಡಲ ಸಂಗಮನಾಥನ ಸಾನ್ನಿಧ್ಯದಲ್ಲಿ ಜಾತವೇದ ಮುನಿ ಶಿವಾಚಾರ್ಯರ ಗುರುಕುಲದಲ್ಲಿ ಗುರುಸೇವೆ, ಗುರುಗಳ ಸೇವಾ ನಡು. ಗುರುಗಳ ಲಿಂಗ ಪೂಜೆಗಾಗಿ ಶಿಷ್ಯನಾದ ಈತ ಹಾಲು ತಂದು, ಕ್ಷೀರಾಭಿಷೇಕ ಹಾಲು ತಂದು ಗುರುಗಳ ಪೂಜೆಗೆ ಮುಂಜಾನೆ ಸಮರ್ಪಣೆ ಮಾಡಬೇಕಲ್ಲ, ಗೋಕ್ಷೀರ. ಆಕಳ ಹೊಟ್ಟೆಯಲ್ಲಿ ಕೋಟ್ಯಾನುಕೋಟಿ ದೇವತೆಗಳು, ಆಕಳ ಹೊಟ್ಟೆ. ಜವಾರಿ ಆಕಳದೊಳಗೆ ಇಷ್ಟು ಅದ್ಭುತವಾಗಿರುವಂತಹ ಶಕ್ತಿ ಅದಲ್ಲ. ಈ BP ಇದ್ದವರು, ಶುಗರ್ ಇದ್ದವರು ಏನೆಲ್ಲ ಔಷಧ ತಗೊಂತೀರಿ ನೀವು? ಶುಗರ್ ಕಂಟ್ರೋಲ್ ಆಗಲ್ದ್ರಿ, BP ಕಂಟ್ರೋಲ್ ಆಗಲ್ದ್ರಿ, ಅನ್ನೋದ ದವಾಖಾನಿಗೆ ಹೋಗೋದ ಔಷಧ ತಗೊಳ್ಳೋದು. ಜವಾರಿ ಆಕಳ ಇವು ಕೋಡ್ ಇರ್ಲಾರ್ದು, ಆಮೇಲೆ ಇಣಿ ಇರ್ಲಾರ್ದು ಬರ್ತಾವಲ್ಲ, ಅವಕ್ಕೇನಂತಾರಲ್ಲ, ಯಾ ಆಕಳುಗಳು? ಜರ್ಸಿ ಆಕಳಲ್ಲ. ಜರ್ಸಿ ಆಕಳದ್ದು ಏನೇನು ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮದುವೆಯಾದ ದಂಪತಿಗಳಿಗೆ ಬಹುಬೇಗನೆ ವರ್ಷ 2 ವರ್ಷ ಕಳೆದ್ರೊಳಗ ಮಕ್ಕಳು ಯಾಕಾಗಲು ಅಂತಂದ್ರೆ ಇದೇ ಕಾರಣ. ಜರ್ಸಿ ಆಕಳ ಹಾಲು ಉಂಡ ಪರಿಣಾಮಕ್ಕಾಗಿ. ಕರೆ ಅಂತದ ಇದು, ಇಲ್ಲೇನು ಬಂತು ಕುಂತಲ್ಲ, ಕರೆ ಅಂತದು. ಅದರೊಳಗ ಮನುಷ್ಯನ ಇಡೀ ದೇಹದ ನೋಡಾಕ ಬೆಳ್ಳಗ, ಹಾಲ ನೋಡಾಕ್ ಚಲೋ, ಆದ್ರ ಆ ಹೈನದೊಳಗೆ ಏನೇನು ತಾಕತ್ತಿ ಎಲ್ಲ ನಶಿಸಿ ಹೋಗ್ತದ. ಅದರಿಂದ ಯಾವತ್ತೂ ಅದನ್ನ ಮಕ್ಕಳಿಗೆ ಕುಡಿಸಾಕ್ ಹೋಗ್ಬೇಡ್ರಿ, ನೀವು ಕುಡಿಬೇಡ್ರಿ. ಆ ಆಕಳದ ಏನೂ ಉಪಯೋಗನ ಮಾಡಬೇಡ್ರಿ, ಬಹಳ ಡೇಂಜರ್. ಆಕಳಂದ್ರೆ ಆಕಳ, ಗೋಮಾತೆ ಅಂದ್ರೆ ಗೋಮಾತೆ. ಅದರಲ್ಲಿ ಉಪಯೋಗಕ್ಕೆ ಬರದೇ ಇರುವಂತಹದ್ದು ಯಾವುದೂ ಇಲ್ಲ. ಎಲ್ಲಾನು ಉಪಯೋಗಕ್ಕೆ ಬರ್ತದೆ. ಅದರ ಸಗಣಿ, ಅದರ ಗ್ವಾತಿ ಅಂತಂತಾರಲ್ಲ, ಗೋಮೂತ್ರ, ಪ್ರತಿಯೊಂದು. ಗುರುಗಳಿಗೆ ಅಭಿಷೇಕಕ್ಕಾಗಿ ಹಾಲು ತರುವಂತಹ ಪ್ರಸಂಗ, ನಸಿಕಿನೊಳಗೆದ್ದು ಗುರುಗಳ ಸೇವಾ ಮಾಡೋದಕ್ಕೆ, ಹಾಲು ತರೋದಕ್ಕ ಬಸವಣ್ಣನವರು ಕೊಟ್ಟಿಗೆಗೆ ಹೋಗ್ಯಾರ. ಆಕಳುಗಳು ಎಲ್ಲವೂ ಹೊರಗೆ ಹೋಗಿಬಿಟ್ಟಾವ. ಒಂದೇ ಒಂದು ಆಕಳು ಉಳ್ದದ, ಅದು ಗೊಡ್ಡ ಆಕಳು. ಗೊಡ್ಡ ಆಕಳು, ಬರಡ್ ಆಕಳು ಅಂತೀವಿ. ಗೊಡ್ಡ ಬಿದ್ದ 4-6 ವರ್ಷ ಆಗ್ಯದ. ಆದ್ರೂ ಇರುವಷ್ಟು ದಿನ ಅದನ್ನ ಜೋಪಾನ ಮಾಡಬೇಕಲ್ಲ. ಗುರುಗಳು ತಮ್ಮ ಗುಡಿಸಲದೊಳಗೆ, ಕುಟೀರದೊಳಗೆ, ದನದ ಹಕ್ಕಿಯೊಳಗೆ, ದನ ಕೊಟ್ಟಿಗೆ ಒಳಗೆ ಅದನ್ನು ಕಟ್ಟಿದ್ರು. ಉಳಿದು ಎಲ್ಲ ಮೇಯಕ್ಕೆ ಹೋಗಿದ್ದು.
ಸ್ನಾನ ಮಾಡಿ ಗುರುಗಳು ಪೂಜೆಕ್ಕೆ ಗದ್ದಿಗೆ ಮೇಲೆ ಕುಂತಾರ. ಅಭಿಷೇಕಕ್ಕೆ ಹಾಲು ತರಬೇಕಲ್ಲ. ಎಲ್ಲ ನೋಡಿದ್ರೆ ಗುರುಗಳು ವ್ಯವಸ್ಥೆ, ಅಭಿಷೇಕಕ್ಕೆ ಖಾಲಿ ಇರಲಿಲ್ಲ. ಶಿಷ್ಯೋತ್ತಮನಿಗಂತಾರೆ ಜಾತವೇದ ಮುನಿ ಶಿವಾಚಾರ್ಯರು, ಗೋಕ್ಷೀರ ಅಪ್ಯಾಯಸ್ವ ಸಮೇತುತೆ ವಿಶ್ವತೋ ವೃಷ್ಣೀಯ ಭವಾವಾಜಸ್ಯ ಸಂಗತಿ. ಲಿಂಗೈಗೆ ಮಂತ್ರ ಅಂದು ಹಾಲು ಎರಿಬೇಕಲ್ಲ. ಬಸವ, ಗುರುದೇವ, ಗೋಕ್ಷೀರ, ತಂದೆ ಗುರುದೇವ, ಆಶ್ರಮದ ಪಾತ್ರಿ ತಗೊಂಡು ಕೊಟ್ಟಿಗೆಯೊಳಗೆ ಹೋಗಿ ನೋಡ್ತಾರೆ, ಆಕಳುಗಳೇ ಇಲ್ಲ. ಇದು ಒಂದೇ ಬರಡಾದ ಆಕಳು, ಗೊಡ್ಡ ಆಕಳ. ಗೊಡ್ಡ ಆಕಳದ ಸಮೀಪಕ್ಕೆ ಹೋಗಿ ಡುಬ್ಬದ ಮೇಲೆ ನೀರು ಹಾಕಿ ಬೆನ್ನು ಚಪ್ಪರಿಸಿ ಕೆಳಕ್ ಕೂಡ್ತಾರ. ಕೆಳಕ್ ಕುಂತ ಕೆಚ್ಚಲದೊಳಗೆ ಕೈ ಹಾಕಿ ಜಗ್ಗುತ್ತಾರೆ. 4-5 ವರ್ಷ ಆದ್ರೂ ಹಿಂಡ್ಲಾರದ ಗೊಡ್ಡ ಬಿದ್ದ ಆಕಳ ಬಸವಣ್ಣನ ಹಸ್ತ ಸ್ಪರ್ಶದಿಂದ ಬುರು 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 ಹಾಲು ಹಿಂಡುತ್ತಾದ. ಭಗವಂತ ನೀನೊಲಿದರೆ ಬರಡು ಹಯನಹುದೋ ಕೂಡಲ್ ಸಂಘ. ಬಸವಣ್ಣವರಂತ ಕೂಡಲ ಸಂಗಮನಾಥ, ನೀ ಒಲದು ಬಿಟ್ಟಿದ್ದೀರಿ ಆದ್ರ ಬರಡಾದ ಆಕಳ ಹಾಲು ಹಿಂಡು. ಒಯ್ದು ಮುಂದೆ ಪಾತ್ರೆ ಇಡ್ತಾರೆ. ಗುರುಗಳು ಕೇಳಿದ್ರು, ದನದ ಹಕ್ಕಿಯೊಳಗೆ, ದನದ ಕೊಟ್ಟಿಗೆಯೊಳಗೆ ಆಕಳೆಲ್ಲ ಸೇವಕರು ಆಳುಗಳು ಹೊಡೆದು ಬಿಟ್ಟಾರ, ಹೊಲಕ್ಕೆ ಬಿಚ್ಚಿ ಹೊರಗೆ ಮೇಯಾಕ ಹುಲ್ಲು ತಿನ್ನಾಕ ಹೋಗ್ಯಾವ, ಹೆಂಗ ತಂದ್? ಇಲ್ಲ ಗುರುನಾಥ, ಒಂದು ಆಕಳಿತ್ರಿ. ಯಾವುದದ ಆಕಳ? ಗುರುಗಳ ಜಾತವೇದ ಮುನಿ ಶಿವಾಚಾರ್ಯರು ಬಂದು ನೋಡ್ತಾ ಇದ್ದಾರೆ. 4-5 ವರ್ಷ ಗೊಡ್ಡ ಬಿದ್ದ ಆಕಳನ್ನೇ ಬಸವಣ್ಣನವರು ಹಿಂಡಿ ಒಯ್ದ ಹಾಲು ಕೊಟ್ಟಿದ್ರು. ಗುರುನಾಥ, ಕೂಡಲ ಸಂಗಮನಾಥ, ನೀನೊಲಿದರೆ ಬರಡು ಹಯನವು. ಗುರುಗಳ ಸೇವೆಯನ್ನ ಮನಮುಟ್ಟಿ ಮಾಡ್ತಾ ಮಾಡ್ತಾ ಕೆಲವಷ್ಟು ದಿವಸ ಇದ್ದು ಮತ್ತ ಬಾಗೇವಾಡಿಗೆ ಬಂದ ಮೇಲೆ ಮುಂದೆ ಕಲ್ಯಾಣದೊಳಗ ಬಲದೇವ ಮಂತ್ರಿ ಶಿವನ ಅಪ್ಪಣೆಯಂತೆ ಶಿವಲೋಕಕ್ಕೆ ಹೋಗಿಬಿಟ್ಟ. ಮಂತ್ರಿಯ ಪದವಿ, ಸಚಿವ ಸ್ಥಾನ, ಮಂತ್ರಿಯ ಕುರ್ಚಿ, ಸಿಂಹಾಸನ ಖಾಲಿ ಆತಲ್. ಬಿಜ್ಜಳ ಮಹಾರಾಜ ಸಭೆಯನ್ನ ಕರೆದು ಚರ್ಚೆ ಮಾಡಿದ. ಬಲದೇವ ಮಂತ್ರಿಯ ವಾರಾಸುದಾರರಲ್ಲಿ ಯಾರಾದರೂ ಈ ಕುರ್ಚಿಗೆ ಕೂಡುವವರು, ಈ ಮಂತ್ರಿಯ ಪದವಿಗೇರುವವರು ಇದ್ದಾರೆಯೇ? ಅವರ ಸ್ಥಾನಕ್ಕೆ, ಬಲದೇವ ಮಂತ್ರಿಯ ಸ್ಥಾನಕ್ಕೆ ಕೂಡವರು ಎಲ್ಲಾರು ಅವರು ಇವರು ಚರ್ಚೆ ಮಾಡಿ, ಇಲ್ಲ, ಈಗ ಸದ್ಯದಲ್ಲಿ ಮಾತ್ರ ಈ ಕುರ್ಚಿಗೆ, ಈ ಸಚಿವ ಪದವಿಗೆ, ಈ ಮಂತ್ರಿ ಪದವಿಗೆ ಯೋಗ್ಯವಾಗಿರುವಂತಹ ವ್ಯಕ್ತಿ ಯಾರು ಅಂತಂದ್ರ ಬಲದೇವನ ಮಗಳ ಯಜಮಾನ ಬಸವಣ್ಣನೇ ಯೋಗ್ಯ. ಬಸವಣ್ಣನೇ ಯೋಗ್ಯ, ಮತ್ತಾರು ಇಲ್ಲ. 16 ಜನ ಅಮಾತ್ಯರನ್ನ, ಕೈ ಕೆಳಗಿರುವಂತ ಆಪ್ತ ಸೇವಕರನ್ನ ಕರೆಸಿ ಕುದುರೆ ಕೊಟ್ಟು, ನಿರೂಪ ಕೊಟ್ಟು, ಪತ್ರ ಬರೆದು ಬಾಗೇವಾಡಿ ಕಳಿಸೇ ಬಿಟ್ಟು. ನಿರೂಪಾದ ಪತ್ರ ಬಂದದ ಬಿಜ್ಜಳ ಮಹಾರಾಜರಿಂದ, ಹಿಂಗ ನೀವು ಬರಲೇಬೇಕು. ಬಲದೇವ ಮಂತ್ರಿಗಳು ಇರುವ ಸ್ಥಾನ ತೆರವಾದ ಪಕ್ಷದಲ್ಲಿ ಶಿವಲೋಕ ಸಾಯುಜ್ಯವನ್ನು ಅವರು ಪದವಿ ಪಡೆದು ಬಿಟ್ಟಾರ, ಹೋಗಿಬಿಟ್ಟಾರ. ಆ ಜಾಗ ಖಾಲಿ ಅದ, ನೀವೇ ಅದನ್ನು ತುಂಬಬೇಕಂತ ಬಿಜ್ಜಳ ಭೂಪಾಲ ಮಹಾರಾಜನ ನಿರೂಪ ಇದು, ಪತ್ರ ಇದು. ಅಲ್ಲಿ ಬಂದ ನಾ ಏನು ಮಾಡೋದು, ಆಗಂಗಿಲ್ಲ ಅಂದ. ಹೊತ್ತಾಗಿ ಬಂದಿದ್ರು, ರಾತ್ರಿ ಎಲ್ಲಾರು ಅಲ್ಲೇ ಪ್ರಸಾದ ಮಾಡಿ ಉಂಡುಟ್ಟು ಮಲಗಿದ್ರು. ರಾತ್ರಿ ಕನಸಿನೊಳಗೆ ಕಪ್ಪಡಿ ಸಂಗಮನಾಥ ಬಂದ. ಬಸವ, ನನ್ನ ಅಪ್ಪಣೆಯಪ್ಪ ಇದು, ಹೋಗು. ಇನ್ನು ಮುಂದೆ ಕಲ್ಯಾಣದೊಳಗೆ ನಿನ್ನ ಕಾರ್ಯದಕ್ಷತೆ, ಕಾರ್ಯಕ್ಷಮತೆ, ಭಕ್ತಿಯ ಪ್ರತಿಜ್ಞೆ
ಇಲ್ಲಿವರೆಗೆ ಆದದ್ದು ಆಗಿ ಹೋತು. ಇನ್ನು ಮುಂದೆ ಅಲ್ಲಿ ಹೋದ ಮೇಲೆ ಜಗತ್ತನ್ನೇ ಬೆಳಗಬೇಕಾಗಿರುವಂತ ಕಾರ್ಯಗಳು ನಡಿಬೇಕಾಗ್ತದ. ಅಲ್ಲಿ ಹೋಗು. ಪ್ರತಿನಿತ್ಯ ಲಕ್ಷದ ಮೇಲೆ 96,000 ಗಣಗಳ ಜಂಗಮ ತೃಪ್ತಿಯಾಗಬೇಕು. ಕಲ್ಯಾಣ, ಬಸವ ಕಲ್ಯಾಣ, ಮಹಾಕಲ್ಯಾಣ, ಶಿವ ಕಲ್ಯಾಣ, ಶರಣ ಕಲ್ಯಾಣ, ಸದ್ಭಕ್ತಿಯ ಕಲ್ಯಾಣ ಆಗಬೇಕಪ್ಪ. ಸಾಕಿಲ್ಲಿರುವುದು ಈ ಭೂಮಿಯ ಋಣ, ಈ ಅನ್ನದ ಋಣ, ಈ ನೀರಿನ ಋಣ. ಇಷ್ಟು ದಿವಸ ಇಲ್ಲಿತ್ತೋ ಮುಗಿತ್ತು. ಅಲ್ಲಿಗೆ ಹೋಗ್ಬೇಕಪ್ಪ ಅಂದ್ರು. ಕಪ್ಪಡಿ ಸಂಗಮನಾಥ ಕನಸಿನೊಳಗೆ ಬಂದು ಎಚ್ಚರಾಗಿ ನೋಡ್ತಾ ಇದ್ದಾನ. ಸಂಗಮನಾಥನ ಅಪ್ಪಣೆ. ಮರುದಿವಸ ಮುಂಜಾನೆ ಅಂತ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋದ್ರು. ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗಿ ಸಂಗಮನಾಥನ ದರ್ಶನ ಮಾಡಿಕೊಂಡು ಗುರುಗಳನ್ನ ದರ್ಶನ ಮಾಡ್ಕೊಂತಾರೆ. ಬಿಜ್ಜಳ ಭೂಪಾಲ ಮಹಾರಾಜ ನಿರೂಪ ಕಳಿಸಿದಾನ. ಗುರುದೇವ ಹೆಂಗ ಮಾಡು? ಗುರುಗಳಂತಾರೆ, ನೋಡಪ್ಪ, ಇಲ್ಲಿ ಬೆಳಗುವುದಲ್ಲ, ನಿನ್ನ ಕೀರ್ತಿ ವಾರ್ತೆ ಪತಾಕೆ ಧ್ವಜ ಅಲ್ಲಿ ಕಲ್ಯಾಣದೊಳಗೆ ಬೆಳಗಬೇಕಾಗ್ಯದು. ಇಲ್ಲಲ್ಲಪ್ಪ, ಹುಟ್ಟಿದ ಊರು ಬಿಟ್ಟು ತಂದೆ ತಾಯಿ ನನ್ನ ಅಗ್ರಹಾರ, ಈ ಪರಿಸರ, ಈ ಸಂಬಂಧವನ್ನ ಬಿಟ್ಟು ಅಲ್ಲಿ ಹೆಂಗ್ ಹೋಗುದು ಗುರುದೇವ? ಹಂಗಲ್ಲಪ್ಪ, ಕೂಡಲ ಸಂಗಮನಾಥನ ಅಪ್ಪಣೆ ನನ್ನದೂ ಹಾಗ. ನೀನಲ್ಲಿ ಹೋಗಬೇಕು. ಗುರುಗಳ ಅಪ್ಪಣೆಯನ್ನು ಪಡ್ಕೊಂಡು ಕನಸಿನಲ್ಲಿ ಬಂದು ಸಂಗಮನಾಥ ದರ್ಶನವನ್ನ ಕೊಟ್ಟ ಪರಿಣಾಮದಿಂದ ಒಪ್ಪಿಕೊಂಡ್ರು. ಅಲ್ಲಿ ಕಲ್ಯಾಣದೊಳಗ ನಗಾರಿ, ನೌಬತ್ತು, ಛತ್ರಿ, ಚಾಮರ, ಸಕಲ ವಾದ್ಯ ವೈಭವಗಳೊಂದಿಗೆ ಆನಿ ಮ್ಯಾಲ ಅಂಬಾರಿ ಕಟ್ಟಿ, ಅಂಬಾರಿ ಮ್ಯಾಲ ಬಸವಣ್ಣನನ್ನ ಕೂಡಿಸಿ ಮೆರವಣಿಗೆಯ ಮುಖಾಂತರ ಪುರಪ್ರವೇಶ. ಬಲದೇವ ಮಂತ್ರಿಯ ಅಳಿಯ, ಬಲದೇವ ಮಂತ್ರಿ ಕುಳಿತಿರುವಂತ ಸಿಂಹಾಸನ, ಮಂತ್ರಿಯ ಕುರ್ಚಿ. ಆ ಕುರ್ಚಿ ಮೇಲೆ ಕೂಡಬೇಕಾದ್ರ ಅಳಿಯ ಬರ್ತಾನಂತ. ಎಷ್ಟು ತಾಕತ್ತುವಂತ ಮನುಷ್ಯ ಇರ್ಬೇಕು ನೋಡ್ಬೇಕಂತ ಕಲ್ಯಾಣದೊಳಗಿರೋ ಸರ್ವ ಹೆಣ್ಣು ಮಕ್ಕಳು, ಎಲ್ಲಾ ಜನ ನಾನಾ ತರದ ರೇಷ್ಮೆಯ ಬಟ್ಟೆ, ನಾನಾ ತರದ ಆಭರಣಗಳನ್ನ ಹಾಕಿಕೊಂಡು ತುದಿಗಾಲ ಮೇಲೆ ನಿಂತು ಮಾಳಿಗೆ ಏರಿ ರಸ್ತಾದಾಗ ಬಸವಣ್ಣನ ಮೆರವಣಿಗೆಯನ್ನು ನೋಡುತ್ತಿತ್ತು. ಕವಿಗಳು ಬರಿತಾ ಇದ್ದಾರೆ, ಕಲ್ಯಾಣದ ನಾರಿಯರು ಧರಿಸಿರ್ಪ ಆಭರಣದೊಳ್ ಅದಲ ಬದಲಾಗುತ್ತಿರ್ಪುದೈ, ವಜ್ರ ಚಕೋರ ಕಠಿಣ್ಯ ಆಭರಣಗಳಂ ಕೆಳಗುರುಳಿ ಬೀಳುತ್ತಲಿ. ಎಷ್ಟು ಗದ್ಲಿತ್ತಂದ್ರ ಹೆಣ್ಮಕ್ಕಳು ಕೊರಳೊಳಗೆ ಹಾಕೊಂಡಿರುವಂತ ವಜ್ರ ಖಚಿತವಾದ ಮುತ್ತು ರತ್ನ ವಜ್ರ ವೈಡೂರ್ಯದ ಆಭರಣಗಳು ಒಬ್ಬರಿಗೊಬ್ಬರು ತಾಕಲಾಟದಿಂದ ಎಷ್ಟೋ ಆಭರಣಗಳು ಉದುರಿ 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 ಕೆಳಗೆ ಬಿದ್ದಿದ್ವು. ಕಿವಿಯಲ್ಲಿ ಹಾಕಿಕೊಂಡ ಮುತ್ತಿನೋಲೆಗಳು. ಅಷ್ಟು ಕುತೂಹಲ ಬಸವಣ್ಣನವರನ್ನು ನೋಡಾಕ ಅಷ್ಟು ಕುತೂಹಲ. ಆನೆಯ ಮೇಲೆ ಅಂಬಾರಿ ಕಟ್ಟಿ, ಅಂಬಾರಿ ಮೇಲೆ ಬಸವಣ್ಣನನ್ನ ಕೂಡಿಸಿ ಮೆರವಣಿಗೆಯ ಮೂಲಕ ನಾನಾ ತರದ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಮಾಡ್ಕೊಂತ ಕಲ್ಯಾಣಪುರದೊಳಗೆ ಬಿಜ್ಜಳ ರಾಜನ ಅರಮನೆಗೆ ತಂದು ಕೂಡಿಸ್ಬೇಕ. ಕುರ್ಚಿ ಮೇಲೆ ತಂದು ಮೆರವಣಿಗೆ ಮೂಲಕ ತಂದು ಕೂಡಿಸಿದ್ರು. ಮಾವನ ಬಲದೇವ ಮಂತ್ರಿಯ ಕುರ್ಚಿ ಮ್ಯಾಲ, ಸಿಂಹಾಸನದ ಮ್ಯಾಲ ಕೂಡಿಸಿದ್ರು. ರಾಜ ಪಕ್ಕದೊಳಗೆ ಅಲ್ಲೇ ದೊಡ್ಡದಾದ ಸಿಂಹಾಸನದ ಮ್ಯಾಲ ಬಿಜ್ಜಳ ಮಹಾರಾಜ ಕುಂತ. ಸಚಿವ ಶ್ರೇಷ್ಠರೆಲ್ಲರೂ ಕುಂತ್ರು. 21 ಜನ ಮಂತ್ರಿಗಳು. 21 ಜನ ಮಂತ್ರಿಗಳ ಮ್ಯಾಲ ಬಲದೇವ 21ನೇದಾವ. ಮುಖ್ಯ ಶ್ರೇಷ್ಠ 21 ಜನರ ಮ್ಯಾಲ 20 ಜನ ಹಿಂಗ್ ಕುಂತಾರ ಸಾಲ್ಕ ಮಂತ್ರಿಗಳು. ಬಿಜ್ಜಳ ತನ್ನ ರಾಜ ದರ್ಬಾರದ ಸಿಂಹಾಸನದ ಮ್ಯಾಲ ತಾನು ಕುಂತಾನ. 21ನೇದಾವ ಬಸವಣ್ಣ ಕುಂತಾನ.
ಮುಂದೆಲ್ಲ ಸಭಿಕರು ಸೇರಿ ಬಿಟ್ಟಾರ. ಜಾತ್ರೆ ಜಾತ್ರೆ ಆದಂಗ ಬಿಜ್ಜಳ ಭೂಪಾಲ ಮಹಾರಾಜನ ಅರಮನೆಯ ಒಳಗ ಹೊರಗ. ಅಂತ ಪ್ರಸಂಗದೊಳಗ ಆಕಾಶ ಮಾರ್ಗದಿಂದ ಎಲ್ಲಿಯದೋ ಒಂದು ತಾಮ್ರದ ಪಟ, ಆಕಾಶದಿಂದ ಒಂದು ತಾಮ್ರದ ಪಟ ಬಂದು ಬಿಜ್ಜಳ ಮಹಾರಾಜನ ಮುಂದೆ ಬೆತ್ತ. ಬಿಜ್ಜಳ ಮಹಾರಾಜನ ಮುಂದೆ ಬೆತ್ತು ಒಂದು ತಾಮ್ರದ ಓಲೆ, ತಾಮ್ರದ ಪತ್ರ, ತಾಮ್ರದ ಪಟ. ಬಿಜ್ಜಳ ಮಹಾರಾಜ ಕುಂತಿದ್ದ. ಎಡಕ ಬಲಕ ಗಾಳಿ ಹಾಕು ಸೇವಕರು ಸೇವಕಿಯರಿದ್ರಲ್ಲ, ಅದನ್ನು ಕೈಯಾಗಿ ಹಿಡ್ಕೊಂಡು ತಗೊಂಡು ರಾಜನಿಗೆ ಕೊಟ್ರು. ನೋಡಿದ ರಾಜ, ದೇವನಾಗರಿ ಲಿಪಿ ತಿಳಿಲೇ ಇಲ್ಲ. ಹಿಂಗ್ ಓದುದಲ್ಲ, ಹಿಂಗ್ ಓದುದು. ಹಿಂಬ್ರಿಕಿ ಓದ್ಬೇಕಾಗಿತ್ತದು, ಮುಂಬ್ರಿಕಿ ಓದುದಲ್ಲ. ಹಿಂಬ್ರಿಕಿ ಅಕ್ಷರಲೆ ಬರೆದಿತ್ತದು. ದೇವಲೋಕದಿಂದ ಬಂದ ದೇವನಾಗರ ಲಿಪಿ. ಎಲ್ಲರಿಗೂ ತೋರಿಸಿದ್ರು. ಅರಮನೆಯೊಳಗೆ ಯಾರು ಜನ ಕುಂತಿದ್ರು, ನಾನಾ ಅನ್ನೋರು ಚಾಣಾಕ್ಷಮತಿಗಳು, ವಿದ್ವನ್ಮಣಿಗಳು ಎಲ್ಲರೂ ಹಿಂಗ್ ನೋಡೋರು, ತೆರಿ ಅಳಿಗಾಡ್ಸ. ಎಲ್ಲಾರು ಹಿಂಗ್ ನೋಡೋರು, ಹೇ ಏನನಪ್ಪ ಇದು ತಿಳಿಯವಲ್ಲ. ನೋಡ್ರಿ ನೋಡ್ರಿ ಏನದ ಏನದ ಏನದ. ಗುರುಗಳಿಂದ ಎಲ್ಲ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರುವಂತಹ ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣನವರ ಪಾಳೆ. ಎಲ್ಲ ಹೆಣ್ಮಕ್ಳು ಗಣಮಕ್ಕಳು ಗುಜು 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 ಒಬ್ರ ಕಿವ್ಯಾಗ ಬಾಯಿ ಇಟ್ಟು ಒಬ್ರ ಕಿವ್ಯಾಗ ಒಬ್ರು ಬಾಯಿ ಇಟ್ಟು ಮಾತಾಡಕತ್ತಿದ್ರು. ಅಯ್ಯ, ಅಂಥವ್ರೆಲ್ಲರೂ ಸುಮ್ಮ ಕುಂತಾರ, ಅವ್ರಿಗೆ ಓದೋದಾಗಿಲ್ಲ. ಇದು ಇನ್ನ ಸಾಣದ ಕೂಸ, ಇನ್ನ ಸಣ್ಣವದ. ಇವಂಗೇನು ಓದೋದಾತ? ಅವ್ರಂಗ್ ಕಲ್ತಾನ ನೀವ? ಅವರಷ್ಟು ಕಲ್ತಾನ, ಅವರಷ್ಟು ಸಾಲಿ ಕಲ್ತಾನ, ಹಂಗ ಹಿಂಗ ಇರೋರು ಮತ್ತ ಓದ್ತಾನ. ಓದ್ತಾನಂತ ಒಬ್ರನವ್ರು, ಏನು ಓದ್ತಾನ? ಓದ್ತಾನೋಪ್ಪನವ್ರು, ಏನು ಓದ್ತಾನೋಪ್ಪ ಗೊತ್ತದ, ಸಣ್ಣ ಹುಡುಗದು. ನೋಡು ಕುರ್ಚಿ ಮೇಲೆ ಹ್ಯಾಂಗ ಕೂತಾನ, ಅರ್ಧ ಆಗ್ಯದ, ಹಂಗಾತ್ ಹಿಂಗಾತ್. ಎಲ್ಲಾರದು ಪಾಳೆ ಮುಗಿತು. ಬಸವಣ್ಣನವರ ಕೈ ಅದು ತಾಮ್ರದ ಪಟ, ತಾಮ್ರದ ಓಲೆ, ಆಕಾಶದಿಂದ ದೇವಲೋಕದಿಂದ ಬಂದಿರುವಂತ ಓಲೆ ಬಂತ ಕೈ. ಬಸವಣ್ಣನವ್ರ ಕೈ ಕೊಟ್ಟು ಬಸವಣ್ಣನವರು ನೋಡಿದ್ರೆ ಹಿಂಗ ತಾಮ್ರದ ಪಟ, ತಾಮ್ರದ ತಗಡ, ತಾಮ್ರದ ಓಲೆ ಓದಿದ್ರು. ಬಿಜ್ಜಳ ಮಹಾರಾಜ ಕೇಳ್ತಾನೆ, ಬಸವಣ್ಣ, ನಿಮ್ಮ ಮಾಮನ ಜಾಗಕ್ಕ, ಬಲದೇವ ಮಂತ್ರಿಯ ಜಾಗಕ್ಕ ನೀನು ಮಂತ್ರಿ. ಬಲದೇವ ಮಂತ್ರಿಯು 20 ಜನರ ಮೇಲೆ 21ನೇ ನಾವು ಮುಖ್ಯಸ್ಥನಿದ್ದ. ಈ ತಾಮ್ರದ ಓಲೆಯನ್ನ ನೀನು ಓದಿದ್ದೇ ಆದರೆ 20 ಜನರ ಮೇಲೆ 21ನೇಯದವ ನೀನು. ಅಗ್ರಜ, ಅಗ್ರಮಂತ್ರಿ, 20 ಜನರ ಮೇಲೆ ನೀನು ಮುಖ್ಯಸ್ಥ, ಮಹಾಮಂತ್ರಿ, ಪ್ರಧಾನಿ ನೀನು. ನೀನು ಪ್ರಧಾನಿ, ಓದು. ಓದೋದಾಗೋದಿಲ್ಲವೇ? ಮಹಾರಾಜ್, ಬಿಜ್ಜಳ ಮಹಾರಾಜ್ ಮಹಾಪ್ರಭು, ನೋಡುವೆ. ಕೈಯಾಗ ತಗೊಂಡು ಹಿಂಗ ಓದಾಕ್ ಹತ್ತಿ ಬಿಟ್ಟ. ಬರ 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 ಓದಿ ಓದಿ ಹೇಳ್ತಾ ಅದಾನ ಬಸವಣ್ಣ. ಬಿಜ್ಜಳ ಮಹಾರಾಜ್, ಒಳ್ಳೆಯ ಸುಸಂದರ್ಭದ ಸುದ್ದಿ ಈ ಓಲೆಯೊಳಗೆ, ಈ ತಾಮ್ರಪಟದ. ಏನು ಸುಸಂದರ್ಭ? ಬಿಜ್ಜಳ ಮಹಾರಾಜನ ಅದ್ಭುತವಾದ ಭಾಗ್ಯದ ಬಾಗಿಲು ಎಂದು ತೆರೆಯುವ ಯೋಗ. ಏನು ತೆರೆಯುವ ಯೋಗ? ಮಹಾರಾಜ್, ನೀವು ಕುಳಿತಿರುವಂತಹ ಸಿಂಹಾಸನ ಏನದಲ್ಲ, ನೀವು ಕುಳಿತ ಸಿಂಹಾಸನದ ಕೆಳಗೆ 88 ಲಕ್ಷ ಕೊಪ್ಪರಿಗೆ ಬಂಗಾರದ ಹಾಂಡೆಗಳುಂಟು ಅಂತ ಬರೆದದ ಈ ಓಲೆಯೊಳಗೆ. ಅಪಾರ ಹೊನ್ನುಂಟು, ವಜ್ರವೈಡೂರ್ಯ ಉಂಟು, ಅಪಾರ ಸಂಪತ್ತು, ಅಪಾರ ನಿಧಿ ಉಂಟು ಅಂತ ದೇವಲೋಕದಿಂದ ಬಂದ ಈ ಲಿಪಿ ಹೇಳ್ತದ. ಹೌದೇ ಬಸವಣ್ಣ? ಸತ್ಯವಾಗಿದ್ದಲ್ಲಿ 20 ಜನ ಮಂತ್ರಿಗಳ ಮೇಲೆ ನೀನು ಪ್ರಧಾನಮಂತ್ರಿ. ರಾಜ ತಡಾನೇ ಮಾಡಲಿಲ್ಲ. ಕಿತ್ತಿಡಿರಿ ನನ್ನ ಸಿಂಹಾಸನವನ್ನ ಆಚೆಗೆ, ಕರೆಯಿರಿ ಭಟರನ್ನ. ಸಿಂಹಾಸನ ತೆಗೆದು ಆ ಕಡೆ ಇಟ್ಟರು, ಅಡ್ಡಾಕ್ ಶುರು ಮಾಡಿಬಿಟ್ರು. 10 ಜನ ಭಟರು ಸೇವಕರು
ಹಡ್ಡಿ 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 ಮ್ಯಾಗಿನ ಕಲ್ಲು ಮಣ್ಣು ಗಚ್ಚ ಎಲ್ಲ ಕಡ್ಯಾಕ್ ಸರಿಸಿ ತೆಗೆದು ನೋಡ್ತಾ ಇದ್ದಾರೆ. ಅಪಾರ ಸಂಪತ್ತು ತುಂಬಿರುವಂತಹ ಪೆಟ್ಟಿಗೆ ದೊರೆತು ಬಿಟ್ಟಿತ್ತು. ಬಂಗಾರ ನಿಧಿ ವಜ್ರ ವೈಡೂರ್ಯ ಸಿಕ್ಕಿತ್ತು. ಬಸವಣ್ಣ ಮೊದಲನೆಯ ದಿನವೇ ಮಂತ್ರಿ ಪದವಿಯ ಕುರ್ಚಿಯನ್ನ ಅಲಂಕರಿಸಿ ಬಿಟ್ಟಾಗ ಪ್ರಥಮವಾಗಿ ಸಿಂಹಾಸನದ ಕೆಳಗೆ ಇರುವ ಅಪಾರ ದ್ರವ್ಯವನ್ನ ತೆಗೆದುಕೊಟ್ನಲ್ಲ, ಬಿಜ್ಜಳ ಮಹಾರಾಜನಿಗೆ ಆನಂದವೇ ಆನಂದ. ಭಾರಿ ಖುಷಿಯಾಗಿಬಿಡಿತು. ಬಸವಣ್ಣನನ್ನ ಎದ್ ನಿಂತು ಅಪ್ಪುಕೊಂಡು, ನಿನ್ನಂತ ಪ್ರಧಾನಿ ಈ ರಾಜ್ಯಕ್ಕೆ ಅವಶ್ಯ ಇರುವ ಕಾರಣಕ್ಕಾಗಿಯೇ ನಿನ್ನ ಮಾವ ಬಲದೇವನನ್ನ ಭಗವಂತ ಶಿವಲೋಕಕ್ಕೆ ಕರೆಸಿಕೊಂಡಾನಪ್ಪ. ಇನ್ನು ಮುಂದೆ 20 ಜನರ ಮೇಲೆ ಬಸವಣ್ಣ ನೀನು ಪ್ರಧಾನಿ ಅಂತ ಆಜ್ಞೆಯನ್ನ ಬಿಜ್ಜಳ ಮಹಾರಾಜ್ ಹೊರಡಿಸಿ ಬಿಟ್ಟ. ಆ ಆಜ್ಞೆಯನ್ನ ಸ್ವೀಕಾರ ಮಾಡಿಕೊಂಡು ಬಸವಣ್ಣನವರು ಬಿಜ್ಜಳ ರಾಜನ ಆಸ್ಥಾನದ ಪ್ರಧಾನಿಯ ಸಿಂಹಾಸನದ ಮೇಲೆ ಕುಂತಾರ. ಮುಂದೇನಾಗ್ತದ ಅನ್ನೋದು ಮತ್ತೆ ನೋಡೋಣ ಅನ್ನೋ ಮಾತು ತಿಳಿಸ್ತಾ